ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ನಾವು ಸಂಪಾದನೆ ಮಾಡ್ತೀವಿ, ಖರ್ಚು ಮಾಡ್ತೀವಿ, ನಾವು ಸುಖವಾಗಿರ್ತೀವಿ, ಐಷಾರಾಮಿಯಾಗಿರ್ತೀವಿ, ಕುಟುಂಬದಲ್ಲಿ ಮಕ್ಕಳು ಕುಟುಂಬ ಎಲ್ಲ ಚೆನ್ನಾಗಿರ್ತೀವಿ. ಆದರೆ ನಮಗೆ ಭಗವಂತ ಅಥವಾ ನಮ್ಮ ಶಾಸ್ತ್ರಗಳು, ನಮ್ಮ ಧರ್ಮ ಗ್ರಂಥಗಳು, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ದಾನ ಮಾಡಿ, ನಿಮ್ಮ ಕೈಲಾದಷ್ಟು ದಾನ ಮಾಡಿ, ಅಶಕ್ತರಿಗೆ, ನಿಶಕ್ತರಿಗೆ. ಎಲ್ಲೋ ಒಂದು ಕಡೆ ಆ ಅಪಾತ್ರ ಅಂದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಪಾತ್ರರಾಗಿರ್ತಕ್ಕಂಥವ್ರಿಗೆ ದಾನ ಮಾಡಿ ಅಂತಕ್ಕಂಥ ಮಾತನ್ನು ನಮ್ಮ ಹಿರಿಯರು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮಗ್ರಂಥಗಳು ಹೇಳಿದೆ. ಆದರೆ ಇವತ್ತಿನ ದಿವಸ ನಾವು ದಾನ ಮಾಡಿ, ದಾನಂ ದಹತಿ ಪಾಪಂ, ದಾನ ಅಂತಕ್ಕಂಥದ್ದು ಪಾಪವನ್ನು ದಹಿಸುತ್ತೆ. ಆದರೆ ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ, ದಾನವನ್ನು ಪಡ್ಕೊಳ್ಳೋದಿದೆ ಅಲ್ವಾ, ದಾನ ಪಡ್ಕೊಳ್ಳೋದು, ಆ ದಾನ ಪಡ್ಕೊಳ್ತಕ್ಕಂಥದ್ದು ಅದು ಕೂಡ ಅಶಕ್ತರು, ನಿಶಕ್ತರು, ಪಾತ್ರರು ಪಡ್ಕೊಂಡ್ರೆ ಅದು ಪುಣ್ಯ. ಆದರೆ ಇವತ್ತಿನ ದಿವಸ ದಾನವನ್ನು ಸ್ವೀಕರಿಸಿದ ಫಲ ಅನ್ನುವ ವಿಷಯಕ್ಕೆ ನಾವು ಮಾತಾಡೋಕ್ಕೆ ಹೋದಾಗ ನಾವೇನಾಗಿರುತ್ತೆ, ಇವತ್ತಿನ ದಿವಸ ನಾವು ಯಾವುದೋ ಸರ್ಕಾರದ ಸವಲತ್ತುಗಳಿದೆ, ಅದು ಬಡವರಿಗಾಗಿದೆ, ಅದು ಅಶಕ್ತರಿಗಿದೆ, ನಿಶಕ್ತರಿಗಿದೆ ಅಂಥವ್ರಿಗೆ ಇವತ್ತಿನ ದಿವಸ ಸರ್ಕಾರದ ಕೆಲವು ಸವಲತ್ತುಗಳಿರುತ್ತೆ. ಎಲ್ಲೋ ಒಂದು ಕಡೆ ನಾವು ನೋಡಿದ್ದೀವಿ, ರೇಷನ್ ಕಾರ್ಡ್ಗಳಲ್ಲೇ ಎಷ್ಟೋ ಸಾರಿ ನೋಡಿರ್ತೀವಿ, ಆ ರೇಷನ್ ಕಾರ್ಡು, ಈ ರೇಷನ್ ಕಾರ್ಡು, ಈ ಥರದ ರೇಷನ್ ಕಾರ್ಡ್ ಅಂತೆಲ್ಲ ಇರುತ್ತಲ್ಲ. ಆದರೆ ನಾವು ನಮ್ಮಲ್ಲಿ ಇವತ್ತು ಮನೆ ಇದೆ, ಜೀವನಕ್ಕೆ ದಾರಿ ಇದೆ, ಸಂಪಾದನೆ ಮಾಡ್ತಾಯಿದ್ದೀವಿ, ನಾವು ಗಟ್ಟಿಮುಟ್ಟಾಗಿದ್ದೀವಿ. ಆದರೂ ಕೂಡ ಆ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ಹೋದಾಗ ಅದು ಪಾಪವಾ ಅನ್ನೋ ಪ್ರಶ್ನೆಗೆ ಪಾಪವೇ, ಅದು ತೊಂದರೆಯೇ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ದಾನ ಮಾಡ್ತಾಯಿದ್ದಾರೆ, ವಸ್ತ್ರದಾನ ಮಾಡ್ತಾಯಿದ್ದಾರೆ, ಅಥವಾ ಅನ್ನದಾನ ಮಾಡ್ತಾಯಿದ್ದಾರೆ, ಅಥವಾ ಪ್ರಸಾದ ಸ್ವೀಕರಿಸೋದು ಎಲ್ಲರೂ ಮಾಡ್ಬೋದು, ಪ್ರಸಾದಕ್ಕೆ ನಾವು ಅಲ್ಲಿ ಯಾವುದೇ ದೋಷ ಯಾವುದೂ ಇಲ್ಲ. ಆದರೆ ದಾನಗಳನ್ನು ತಗೊಳ್ಳುವಾಗ ನಾವು ನಮ್ಮ ಶಕ್ತರಾಗಿದ್ದು ದಾನ ತಗೊಂಡ್ರೆ ಮಹಾಪಾಪ, ಶಕ್ತರಾಗಿದ್ದು ದಾನ ತಗೊಂಡ್ರೆ ಮಹಾಪಾಪ. ಆದರೆ ಬ್ರಾಹ್ಮಣರಿಗೆ ಕೊಡ್ತಕ್ಕಂಥದ್ದು, ಪುರೋಹಿತರಿಗೆ ಕೊಡ್ತಕ್ಕಂಥದ್ದು, ಹೋಮ ಹವನಗಳಲ್ಲಿ ಕೊಡ್ತಕ್ಕಂಥ ದಾನಗಳು ಪಾಪ ಅಲ್ಲ. ಆದರೆ ನಮಗೆ ಇವತ್ತೇನಾಗಿದೆ, ನಮಗೆ ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿದೆ, ಮನೆ ಇದೆ, ಆಸ್ತಿ ಇದೆ, ಸಂಪಾದನೆ ಮಾಡ್ತಾಯಿದ್ದೀವಿ. ಕೆಲವರು ಎಷ್ಟೋ ಜನ ಈ ಸರ್ಕಾರದ ಸಂಬಳ ಬರ್ತಾಯಿದ್ದರೂ ಕೂಡ ಕೆಲವರು ಎಷ್ಟೊಂದು ಕಡೆ ಅನೇಕ ಸವಲತ್ತುಗಳನ್ನು, ಬಡವರ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೂ ಕೂಡ ಹೋಗ್ತೀವಿ. ಆಗ ತಕ್ಷಣಕ್ಕೆ ಅದು ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಇವತ್ತು ಧರ್ಮ ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಅರ್ಹತೆ, ನಾವು ದಾನ ಕೊಡೋವಾಗೂ ಕೂಡ ಅರ್ಹರಿಗೆ ದಾನ ಕೊಡಬೇಕಂತೆ, ಅಪಾತ್ರರಿಗೆ ನಾವು ದಾನ ಕೊಡಬಾರ್ದು. ನಾವೇನು ಮಾಡ್ತೀವಿ ಅಂದರೆ, ನೀನು ಒಂದು ತಗೋ, ನೀನು ಒಂದು ತಗೋ, ನೀನು ಒಂದು ತಗೋ ಅಂತ ದಾನ ಕೊಡೋಕ್ಕೆ ಹೋಗ್ತೀವಲ್ಲ, ಅದು ಪಾಪ, ಅದು ಕರ್ಮ, ಅದು ಮತ್ತೆ ನಮ್ಮನ್ನೇ ಸುತ್ಕೊಳ್ಳುತ್ತೆ. ಅದು ನಿಮ್ಮ ದುಡ್ಡಲ್ಲ, ಅದು ನಿಮ್ಮ ಹಣ ಅಲ್ಲ. ಆದರೂ ಕೂಡ ಅದು ಯಾರಿಗೆ ಕೊಡಬೇಕೋ ಅವರಿಗೆ ನಾವು ಕೊಡಬೇಕಾಗಿರುತ್ತೆ. ಇವತ್ತು ನಾವು ಯಾವ ದಾನ ತಗೊಂಡ್ರೆ ಏನು ಫಲ ಅಂತಕ್ಕಂಥದ್ದು ನೋಡೋಣ. ಶಕ್ತರಾಗಿದ್ದು ಚೆನ್ನಾಗಿದ್ದು ನಾವು ಇವತ್ತಿನ ದಿವಸ ಏನು ದಾನ ತಗೊಂಡ್ರೆ ಅಂತ ಹೇಳಿ ಏನು ಬರುತ್ತೆ ಅಂತ ಹೇಳೋದಕ್ಕೆ ನೋಡೋಣ. ಅರ್ಹತೆ ಇಲ್ಲದೆ ಅದು ಯಾರೋ ಬಡವರ ಆ ಒಂದು ದಾನವನ್ನು ನಾವು ಪಡ್ಕೊಂಡ್ರೆ ನಮಗೆ ಬ್ರಹ್ಮ ತೇಜಸ್ಸು, ಮುಖದ ಲಕ್ಷಣ, ನಮ್ಮಲ್ಲಿರ್ತಕ್ಕಂಥ ಅದ್ಭುತವಾದ ಶಕ್ತಿ ನಾಶ ಆಗತ್ತೆ. ಮೆಮೊರಿ ಎಲ್ಲೋ ಒಂದು ಕಡೆ ನಮಗೆ ಜ್ಞಾಪಕ ಶಕ್ತಿ ಇರ್ಬೋದು. ನಮಗೆ ಇವತ್ತಿನ ದಿವಸ ನಮ್ಮ ದೇಹದಲ್ಲಿ ಒಂದು ಆತ್ಮ ಇದೆ, ಆ ಆತ್ಮಕ್ಕೆ ಒಂದು ಸುತ್ತುವರಿದ ದೇಹ ಇದೆ, ಆ ಸುತ್ತುವರಿದ ದೇಹಕ್ಕೆ ಕಳೆ ಹೊಟ್ಟೋಗುತ್ತೆ, ಆ ಸುತ್ತುವರಿದ ದೇಹಕ್ಕೆ ಬ್ರಹ್ಮ ತೇಜಸ್ಸು ಹೊಟ್ಟೋಗುತ್ತೆ, ಆ ಸುತ್ತುವರಿದ ದೇಹಕ್ಕೆ ಸ್ವಶಕ್ತಿ ಕೂಡ ಹೊಟ್ಟೋಗುತ್ತೆ. ಆ ಥರದ ದಾನ ತಗೊಂಡ್ರೆ, ನಾವು ತಗೊಳ್ಳಲ್ಲ ಆದರೆ ತಗೊಂಡ್ರೆ, ಅದ್ರ ಜೊತೆಗೆ ಬಂಗಾರ ಅಥವಾ ಅನ್ನದಾನವನ್ನು ನಾವು ಪಡ್ಕೊಂಡ್ರೆ, ಬಂಗಾರ ಯಾರಿಗೋ ಹೋಗ್ತಾ ಇದ್ದಿದ್ದು ನಾವು ಪಡ್ಕೊಂಡ್ರೆ, ಯಾರಿಗೋ ಹೋಗೋ ಅನ್ನವನ್ನು ನಾವು ಪಡ್ಕೊಂಡ್ರೆ, ಯಾರಿಗೋ ಹೋಗೋ ಆಹಾರ, ಈಗ ರೇಷನ್ನಷ್ಟೇ, ಅಲ್ಲಿ ಈ ಒಂದು ರೇಷನ್ ಕಾರ್ಡ್, ಆ ರೇಷನ್ ಕಾರ್ಡ್ ಏನೋ ಇರ್ತಾವಲ್ವ, ಈ BPL ಕಾರ್ಡ್, APL ಕಾರ್ಡ್ ಅಂತ, ಅದನ್ನು ನಮಗೆ ಶಕ್ತಿ ಇದ್ದು ನಾವು ಆ ಒಂದು BPL ಅಥವಾ ಯಾವುದೋ ಕಾರ್ಡನ್ನು ಪಡ್ಕೊಂಡು ಆ ಅನ್ನವನ್ನು ಪಡ್ಕೊಂಡ್ರೆ ನಮ್ಮ ಆಯಸ್ಸು ಕ್ಷೀಣ ಆಗುತ್ತೆ. ಇನ್ನು ಭೂದಾನ, ಗೋದಾನ, ಭೂಮಿಯನ್ನು ದಾನ ಪಡ್ಕೊಂಡ್ಬಿಡೋದು, ಆ ಭೂಮಿ ಯಾರಿಗೋ ಬಡವ್ರಿಗೆ ಹೋಗೋ ದಾನ ನಾವು ಪಡ್ಕೊಂಡಾಗ, ಅಥವಾ ಗೋವನ್ನು ನಾವು ಪಡ್ಕೊಂಡಾಗ. ಆದರೆ ಹೇಳಿದ್ದೀನಲ್ಲ, ಹೋಮ ಹವನ ಶಾಸ್ತ್ರಗಳನ್ನು ಮಾಡೋರಿಗೆ ಇದು ಸಂಬಂಧ ಇಲ್ಲ, ಬೇರೆಯವ್ರಿಗೆ ಆ ತಗೊಂಡಾಗ ನಮ್ಮ ತೇಜಸ್ಸು ಕ್ಷೀಣ ಆಗುತ್ತೆ. ಎಳ್ಳು ದಾನ ತಗೋಬಾರ್ದು, ಎಣ್ಣೆ ದಾನ ತಗೋಬಾರ್ದು, ಹಾಲಿನ ದಾನ ತಗೋಬಾರ್ದು, ಮೊಸರಿನ ದಾನ ತಗೋಬಾರ್ದು. ಹಾಗೆ ಇವೆಲ್ಲವನ್ನು ತಗೊಂಡಾಗ ಬಡ್ಡಿ ತಿಂತಕ್ಕಂಥವ್ರ ಹತ್ರ ನಾವು ದಾನ ಪಡಿಬಾರ್ದು. ಅಪಾರವಾದ ಬಡ್ಡಿ ತಗೊಳ್ತಾರೆ, ಆ ಬಡ್ಡಿ ತಗೊಳ್ಳೋರ ಹತ್ರ ನಾವು ದಾನ ಪಡ್ಕೊಳ್ಳೋದು ಕೂಡ ಒಳ್ಳೆಯದು ಕೂಡ ಅಲ್ಲ. ಭ್ರಷ್ಟರಿಂದ ದಾನ ಪಡ್ಕೋಬಾರ್ದು. ಎಲ್ಲೋ ಒಂದು ಕಡೆ 100 ಹಸುಗಳನ್ನು ಸಾಯಿಸಿ ಒಂದು ಹಸುವನ್ನು ದಾನ ಮಾಡೋಕ್ಕೆ ಬರ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ತುಂಬ ಜನಗಳಿಗೆ ಮೋಸ ಮಾಡಿ ಆ ಹಣದಿಂದ ದಾನ ಕೊಟ್ಟಾಗ ಅನ್ನದಾನ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಕೂತ್ಕೊಂಡು ತಿಂದ್ಬಿಟ್ರೆ ಅದು ನಮಗೆ ಪಾಪ ಕೂಡ ಆಗುತ್ತೆ, ಕರ್ಮ ಕೂಡ ಆಗುತ್ತೆ. ಹಾಗಾಗಿ ಅಂಥವ್ರ ಹತ್ರ ಕೂಡ ಪಡ್ಕೋಬಾರ್ದು. ಹಾಗಾಗಿ
ದಾನ ಸ್ವೀಕರಿಸುವಾಗಲೂ ಕೂಡ ಬಹಳ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ, ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.